ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಂಜನ್ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಇವತ್ತು ಬಂಗಾರಪೇಟೆ ರೈಲ್ವೆ ಸ್ಟೇಷನ್ನಲ್ಲಿದ್ದೀವಿ. ಇಲ್ಲಿಂದ ನಾವು ತಿರುಪತಿಗೆ ವೆಂಕಟೇಶ್ವರ ಸ್ವಾಮಿ ದರ್ಶನ ಪಡೆಯಲು ಹೋಗ್ತಾ ಇದ್ವಿ. ವ್ಲಾಗ್ ಮಾಡಿ ತೋರಿಸ್ತೀವಿ ನೋಡಿ. ನಾನು ನಮ್ಮ ಫ್ರೆಂಡು ಭಗವಾನ್ ಅಂತ ಹೇಳ್ಬಿಟ್ಟು ಸ್ನೇಹಿತರೆ, ಬಂಗಾರಪೇಟೆ ರೈಲ್ವೆ ಸ್ಟೇಷನ್ನಿಂದ ತಿರುಪತಿಗೆ ರಾತ್ರಿ ಸುಮಾರು 10:30ಗೆ ಟ್ರೈನ್ ಇದೆ. ಆ ಟ್ರೈನ್ನ ಮುಖಾಂತರ ನಾವು ರಾತ್ರಿ ಇಡೀ ಜಾಗರಣೆ ಮಾಡಿಕೊಂಡು ಬೆಳಿಗ್ಗೆ ಸುಮಾರು 4:30ಗೆ ತಿರುಪತಿ ರೈಲ್ವೆ ಸ್ಟೇಷನ್ ಸೇರಿಕೊಂಡೆವು. ತಿರುಪತಿಯಲ್ಲಿ ರೈಲ್ವೆ ಸ್ಟೇಷನ್ ಹಾಗೂ ಬಸ್ ಸ್ಟ್ಯಾಂಡ್ ಎರಡೂ ಪಕ್ಕದಲ್ಲಿಯೇ ಇರುತ್ತದೆ. ತಿರುಮಲ ಬೆಟ್ಟದ ಹತ್ತಿರ ಹೋಗಲು ಇಲ್ಲಿ ಉಚಿತ ಬಸ್ಸಿನ ವ್ಯವಸ್ಥೆ ಇರುತ್ತೆ. ಇದನ್ನು ಎಲ್ಲರೂ ಗಮನದಲ್ಲಿ ಇಟ್ಕೊಳ್ಳಿ. ತಿರುಮಲ ಬೆಟ್ಟ ಹತ್ತಲು 2 ಮಾರ್ಗಗಳಿವೆ. ಅದು ಒಂದು ಬಂದ್ಬಿಟ್ಟು ಅಲಿಪಿರಿ ಮೆಟ್ಟಿಲು ಹಾಗೂ ಶ್ರೀವಾರಿ ಪಾದಾಲು ಅಂತ. ಈ 2 ಕಡೆಗೂ ರೈಲ್ವೆ ಸ್ಟೇಷನ್ ಮುಂದುಗಡೆಯಿಂದ ಉಚಿತ ಬಸ್ಸಿನ ವ್ಯವಸ್ಥೆ ಇರುತ್ತೆ. ಇದನ್ನು ಎಲ್ಲರೂ ಉಪಯೋಗಿಸಿಕೊಳ್ಳಿ. ನಾವು ಬಸ್ಸಿನ ಮುಖಾಂತರ ಬೆಳಿಗ್ಗೆ 6 ಗಂಟೆಗೆಲ್ಲ ಶ್ರೀವಾರಿ ಪಾದಾಲು ಹತ್ತಿರ ಸೇರಿಕೊಂಡೆವು. ಶ್ರೀವಾರಿ ಪಾದಾಲು ಮತ್ತು ಅಲಿಪಿರಿ ಮೆಟ್ಟಿಲುಗೆ ಏನಪ್ಪ ವ್ಯತ್ಯಾಸ ಅಂದರೆ, ಶ್ರೀವಾರಿ ಪಾದಾಲು ಕಡೆಯಿಂದ ಹೋದರೆ ಸುಮಾರು 6 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕಾಗತ್ತೆ ಬೆಟ್ಟದ ಮೇಲೆ, ಅಂದರೆ ಈ ಮೆಟ್ಟಿಲಿನ ಮುಖಾಂತರ. ಅದೇ ಅಲಿಪಿರಿ ಮೆಟ್ಟಿಲು ಕಡೆಯಿಂದ ಹೋಗ್ಬೇಕಾದ್ರೆ ಸುಮಾರು 12-13 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕಾಗತ್ತೆ. ಇಷ್ಟೇ ವ್ಯತ್ಯಾಸ. ಬೆಳಿಗ್ಗೆ ಈ ಮಂಜಿನಲ್ಲಿ ಕೂಡ ನಮಗೆ ಬೆಟ್ಟದ ಮೆಟ್ಟಿಲು ಹತ್ತುತ್ತಾ ಇದ್ರೆ ಸೆಕೆ ಸೋರ್ತಾ ಇದೆ. ಆದರೂ ನಾವು ಲೆಕ್ಕಿಸದೆ ಶ್ರೀವಾರಿ ಪಾದಾಲು ಮೆಟ್ಟಿಲು ಮುಖಾಂತರ ಮುಂದೆ ಸಾಗಿದೆವು. ಭಕ್ತಾದಿಗಳು ಹರಕೆಗಳನ್ನು ಹೊತ್ತುಕೊಂಡಿರ್ತಾರೆ. ಅಂದರೆ ಮೆಟ್ಟಿಲಿಗೆ ಕರ್ಪೂರ ಹಚ್ಚೋದು, ಅರಿಶಿಣ ಕುಂಕುಮ ಹಚ್ಚೋದು, ಮೊಣಕಾಲಿನ ಮೇಲೆ ನಡೆಯುವುದು ತುಂಬ ಅದ್ಭುತವಾಗಿರುತ್ತೆ. ಹಾಗೂ ಹೀಗೂ ನಾವು ಬೆಟ್ಟದ ಮೇಲೆ ಸೇರಿಕೊಂಡು ಬಿಟ್ಟಿವಿ ನೋಡಿ. ಇದೇ ಆ ತಿರುಮಲ ತಿರುಪತಿ ದೇವಸ್ಥಾನ ನೋಡಿ. ದೇವಸ್ಥಾನದ ಮುಂದ್ಗಡೆ ಎಷ್ಟು ಅದ್ಭುತವಾಗಿದೆ, ಎಷ್ಟು ಚಂದವಾಗಿದೆ. ಶ್ರೀವಾರಿ ಅನ್ನ ಪ್ರಸಾದಾಲಯ ಕಡೆಯಿಂದ ಉಚಿತ ತಿಂಡಿ ಮತ್ತು ಊಟದ ವ್ಯವಸ್ಥೆ ಇರುತ್ತದೆ. ಅಂದರೆ ಬೆಳಿಗ್ಗೆ ಸುಮಾರು 8 ಗಂಟೆಯಿಂದ ರಾತ್ರಿ 9:30-10 ಗಂಟೆವರೆಗೂ ಇಲ್ಲಿ ಅನ್ನ ಪ್ರಸಾದದ ಸೌಲಭ್ಯ ಇರುತ್ತದೆ. ನಾವು ಜನವರಿಯಲ್ಲಿ ಹೋಗಿರುವುದರಿಂದ ಅಷ್ಟಾಗಿ ಜನಸಂಖ್ಯೆ ಏನೂ ಇಲ್ಲ. ಒಂದೊಂದು ಟೈಮಲ್ಲಾದರೆ ತುಂಬ ಜನಸಂಖ್ಯೆ ಇರುತ್ತೆ ನೋಡಿ. ನಾವು ಕಲ್ಯಾಣ ಕಟ್ಟೆಗೆ ಭೇಟಿ ನೀಡಿದೆವು ಕೂದಲನ್ನು ಸಮರ್ಪಿಸಲು. ಇಲ್ಲಿ ಸಹ ಯಾವುದೇ ವೆಚ್ಚ ಇರುವುದಿಲ್ಲ. ಅಂದರೆ ನಾವು ಪ್ರೀತಿಯಿಂದ ಏನಾದರೂ ಕಾಣಿಕೆ ಕೊಡಬೇಕು ಅಷ್ಟೇ. ಉಚಿತವಾಗಿ ಕೂದಲನ್ನು ಸಮರ್ಪಿಸಬಹುದು. ಅಲ್ಲಿಂದ ನಾವು ಕ್ಯೂನಲ್ಲಿ ಆ ತಿರುಮಲ ತಿಮ್ಮಪ್ಪನ ದರ್ಶನ ಪಡೆಯಲು ಹೋದೆವು ನೋಡಿ. ಇದೇ ಆ ಒಂದು ಕ್ಯೂ. ಇಲ್ಲಿ 3 ತರಹದ ಕ್ಯೂಗಳಿರುತ್ತೆ. ಒಂದು ಸುದರ್ಶನ ಚಕ್ರ, ಅಂದರೆ 350 ರೂಪಾಯಿ ಟೋಕನ್ ತಗೊಂಡವರಿಗೆ ಒಂದು ಕ್ಯೂ. ಕಾಲಿನ ನಡಿಗೆ ಮುಖಾಂತರ ಬೆಟ್ಟ ಸೇರಿಕೊಂಡವರಿಗೆ ಆದರೆ ಅದೊಂದು ಕ್ಯೂ. ಮತ್ತು ಮಾಮೂಲಿಯಾಗಿ ಬಸ್ಸಿನಲ್ಲಿ ಬಂದವರಿಗೆ ಅದೊಂದು ಕ್ಯೂ. ಈ ಥರದ 3 ಕ್ಯೂಗಳು ಇರುತ್ತೆ. ಎಲ್ಲರಿಗೂ TTD ದೇವಸ್ಥಾನ ಕಡೆಯಿಂದ ಉಚಿತವಾಗಿ ಒಂದು ತಿಮ್ಮಪ್ಪನ ಲಡ್ಡು ಸಿಗುತ್ತೆ. ನಮಗೆ ಇನ್ನೂ ಬೇಕು ಲಡ್ಡು ಅಂತ ಅಂದ್ಕೊಂಡವರು ಒಂದು ಲಡ್ಡುಗೆ 50 ರೂಪಾಯಿಯಂತೆ ಎಷ್ಟು ಬೇಕಾದರೂ ತಗೊಳ್ಳಬಹುದು. ಮೊದಲಿಗೆ ಆದರೆ ಈ ಥರದ ವ್ಯವಸ್ಥೆ ಇರಲಿಲ್ಲ. ಅಂದರೆ ಒಂದು ಲಿಮಿಟ್ ಇರ್ತಾಯಿತ್ತು. ಹೀಗಾದರೆ ಅನ್ಲಿಮಿಟೆಡ್ 50 ರೂಪಾಯಿಯಂತೆ ಎಷ್ಟು ಬೇಕಾದರೂ ಲಡ್ಡು ತಗೋಬಹುದು. ದೇವಸ್ಥಾನದ ಮುಂಭಾಗದಿಂದ ಈ ಥರ ಕಾಣುತ್ತೆ. ಸ್ನೇಹಿತರೆ, ನೀವಿನ್ನೂ ತಿರುಪತಿ ತಿರುಮಲ ವೆಂಕಟೇಶ್ವರನ ದರ್ಶನ ಮಾಡಿಲ್ಲ ಅಂತ ಅಂದ್ಕೊಂಡ್ರೆ ದಯವಿಟ್ಟು ಒಮ್ಮೆಯಾದರೂ ಭೇಟಿ ನೀಡಿ. ದೇವಸ್ಥಾನದ ಮುಂಭಾಗ ಆದರೆ ಯಾವಾಗಲೂ ಯಾವುದೋ ಒಂದು ಕಾರ್ಯಕ್ರಮದಿಂದ ವಿಜೃಂಭಿಸುತ್ತಿರುತ್ತದೆ. ಅದನ್ನು ನೋಡುತ್ತಾ ಹಾಗೆ ಸ್ವಲ್ಪ ಹೊತ್ತು ಕಾಲ ಕಳೆಯಬಹುದು.
ತಿರುಮಲ ಬೆಟ್ಟದ ಮೇಲೆ ನೋಡುವಂತಹ ಪುಣ್ಯ ಸ್ಥಳಗಳು ತುಂಬಾ ಇದ್ದಾವೆ. ಅದನ್ನೆಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಇದೇ ನೋಡಿ ಆ ವೆಂಕಟೇಶ್ವರ ಸ್ವಾಮಿಯ ದೇವಸ್ಥಾನ. ಇಲ್ಲಿ ಕೆಲವೊಂದು ಕಡೆ ವಿಡಿಯೋ ಮಾಡಲು ಅವಕಾಶವಿರುವುದಿಲ್ಲ. ದೇವಸ್ಥಾನದ ಮುಂದುಗಡೆ ಸಂಸ್ಕೃತಿಗೆ ಸಂಕೇತವಾಗಿರುವಂತಹ ಕಾರ್ಯಕ್ರಮಗಳು ದಿನಾಗಲೂ ನಡೆಯುತ್ತಲೇ ಇರುತ್ತವೆ. ಇಲ್ಲಿ ಕಲರ್ಫುಲ್ ಆಗಿ ಅಂಗಡಿಗಳು ಕಂಡುಬರುತ್ತವೆ. ಆದರೆ ಯಾವುದಾದ್ರೂ ವಸ್ತುನ ಕೊಂಡ್ಕೊಬೇಕಂದ್ರೆ ನಮ್ಮ ಹತ್ರ ಬಜೆಟ್ ಚೆನ್ನಾಗಿರಬೇಕು. ಏಕೆ ಅಂದರೆ ಇದು ಒಂದು ಐತಿಹಾಸಿಕ ಸ್ಥಳವಾಗಿರೋದ್ರಿಂದ ಇಲ್ಲಿ ಎಲ್ಲವೂ ಸ್ವಲ್ಪ ದುಬಾರಿನೇ ಆಗಿರುತ್ತೆ. ತಿಂಡಿ ಊಟ ಉಪಚಾರಗಳು ಸಹ ಇಲ್ಲಿ ದುಬಾರಿಯೇ ಆಗಿರುತ್ತದೆ. ಇಲ್ಲಿರುವ ಶಾಪಿಂಗ್ ಕಾಂಪ್ಲೆಕ್ಸ್ಗಳನ್ನು ನೋಡಿಬಿಟ್ರೆ ರಾತ್ರಿ ಯಾವುದು ಆಗಲಿ ಯಾವುದಂತಾನೆ ಗೊತ್ತಾಗೋದಿಲ್ಲ. ನಾವು ತಿರುಮಲ ಬೆಟ್ಟವೆಲ್ಲ ಸುತ್ತಾಡಿಕೊಂಡು ತಿಮ್ಮಪ್ಪನ ದರ್ಶನ ಪಡ್ಕೊಂಡು ರಾತ್ರಿ ಸುಮಾರು 9 ಗಂಟೆಗೆಲ್ಲ ಮತ್ತೆ ತಿರುಪತಿ ರೈಲ್ವೆ ಸ್ಟೇಷನ್ಗೆ ವಾಪಸ್ ಆಗಿಬಿಟ್ವಿ. ಯಾಕಂದರೆ ಮತ್ತೆ ರಾತ್ರಿ 10 ಗಂಟೆಗೆ ಬಂಗಾರಪೇಟೆಗೆ ಅಲ್ಲಿಂದ ಟ್ರೈನ್ ಇರುತ್ತೆ. ತಿರುಪತಿಯಲ್ಲಿ ರಾತ್ರಿ 10 ಗಂಟೆಗೆ ಟ್ರೈನ್ ಬಿಟ್ಟರೆ ಮತ್ತೆ ಬೆಳಿಗ್ಗೆ 4:30-5 ಗಂಟೆಗೆ ಬಂಗಾರಪೇಟೆ ಸೇರ್ಕೊಳ್ತೀವಿ. ಇಷ್ಟೇ ಫ್ರೆಂಡ್ಸ್ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.